ಒಂಥರ ಮಜಾ ಬರುತ್ತೆ. ಹಿಂಗೆ ಸುಮ್ಮನೆ ಹಿಂಗೆ ಲಂಗ ಹಾಕೊಂಡು ಓಡ್ದಂಗೆ ಇದು. 4th ವೀಕೆಂಡ್ ಫುಲ್ ಕಮ್ಮಿ. ಯಾಕೆ ಹೇಳು? ಸ್ಯಾಲ್ರಿ ಖಾಲಿ ಆಗಿರುತ್ತಲ್ಲ. ಸಕ್ಕತ್ತಾಗಿದೆ. ಚಿಕ್ಕಮಂಗ್ಳೂರಿಗೆ ಟೂರಿಸಮಿಗೆ ಅಂತ ಬರ್ತಾರೆ. ನಾವು ಮನೆಗೆ ಬಂದ್ರೇ ನಮಗೆ ಟೂರಿಸಮ್ ಇಲ್ಲಿ. ಈ ಬ್ಯಾಕ್ಗ್ರೌಂಡ್ ಯೋ ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ನಾನಿವತ್ತು ಚಿಕ್ಕಮಂಗ್ಳೂರಲ್ಲಿದ್ದೀನಿ. ಇವು ನನ್ನ ಫ್ರೆಂಡ್ ಸ್ಟೀವ್ ಅಂತ. ನಮ್ಮಿಬ್ರದ್ದು ಒಂದು 15 ವರ್ಷದ ಕನೆಕ್ಷನ್ನು. ಸೊ ಇಬ್ಬರೇ ಇವತ್ತು ನಿಮಗೆ ಗೊತ್ತು, ಶನಿವಾರ ಭಾನುವಾರ ಚಿಕ್ಕಮಂಗ್ಳೂರಲ್ಲಿದ್ದರೆ ಏನು ಮಾಡ್ತಾರೆ ಅಂತ. ನಾವು ಟೂರಿಸ್ಟ್ ಇಲ್ದಿರೋ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು. ಗೊತ್ತಿಲ್ಲ ಅಲ್ಲೂ ಟೂರಿಸ್ಟ್ ಇರ್ತಾರಾ ಇಲ್ವಾ ಅಂತ. ಇರ್ತಾರ ಸ್ಟೀವ್? ಇರ್ಬೋದು ಅಂದ್ಕೊಂಡಿದ್ವಿ. ಚಿಕ್ಕಮಂಗ್ಳೂರು ಮೂಲೆಯಲ್ಲೂ ಟೂರಿಸ್ಟ್ಗಳಿದ್ದಾರೆ ಇವಾಗ, ಏನೂ ಮಾಡೋಂಗಿಲ್ಲ. ಬಟ್ ಸ್ಟಿಲ್ ಇವತ್ತೊಂದು ಬ್ಯೂಟಿಫುಲ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಈ ಲಾಗ್ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಪ್ಲೇಸು ಹೇಗಿದೆ ಅಂತ. ನನಗಂತೂ ನಾವು ಹಿಂಗೆ ಹೋಗ್ತಾ ಇರೋದೆಲ್ಲ ನೆನೆಸ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಕಾಲೇಜ್ ಟೈಮಿಂದೆಲ್ಲ ನೆನಪಾಗುತ್ತೆ. ಆವಾಗ ಈಗ ಅದನ್ನೇ ನನಗೆ ಗೂಗಲ್ ಮ್ಯಾಪಲ್ಲಿ ಕಿಲೋಮೀಟ್ರ್ ಚೆಕ್ ಮಾಡ್ತಾಯಿದ್ದೆ, ಎಷ್ಟು ಕಿಲೋಮೀಟ್ರ್ ಇದೆ ಇಲ್ಲಿಂದ ಅಂತ. ಒಂದು 62 ಕಿಲೋಮೀಟರ್ಸ್ ಇದೆ ಅಂತ ಬಂತು. ಆವಾಗೆಲ್ಲ ಸುಮ್ಮನೆ ಹೋಗಿ ಬರ್ತಿದ್ವಿ. ಇವಾಗ ಅಷ್ಟೊಂದು ದೂರನ ಅಂತ ಅನ್ನಿಸ್ತಿದೆ. ದಟ್ಸ್ ವೈ ಏಜ್ ಇದ್ದಾಗಲೇ ಎಲ್ಲ ಅನುಭವಿಸ್ಬೇಕು. ನಗಾಡೋ ಡೈಲಾಗ್ ಹೊಡಿತಿದ್ದೀನಿ. ಓಕೆ ಗಾಯ್ಸ್, ಇವತ್ತೊಂದು ಪ್ಲೇಸ್ಗೆ ಹೋಗ್ತಾಯಿದ್ದೀವಿ. ಸಖತ್ತಾಗಿರುತ್ತೆ. ಇಡೀ ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಎಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಕೊನೆ ತನಕ ಈ ವ್ಲಾಗ್ನ ನೋಡಿ. ನಾವಿವತ್ತು ಆಲ್ಟೋ 800ಅಲ್ಲಿ ಹೋಗ್ತಿದ್ವಿ. ಆಲ್ಟೋ 800 ಇದು ಆಲ್ಟೋ 800ಅಲ್ಲಿ ಹೋಗ್ತಾ ಇದ್ದೀವಿ. ನೀವು ಎಷ್ಟೇ ಲಕ್ಷದ ಕಾರ್ ಕೊಟ್ಟು ತೊಗೊಂಡ್ರು ಇದರಲ್ಲಿ ಹೋಗೋ ಫೀಲು ಇಟ್ಸ್ ಬ್ಯೂಟಿಫುಲ್. ನೀವು ಎಷ್ಟೇ ದುಡ್ಡು ತೊಗೊಂಡು ಕಾರ್ ತೊಗೊಳ್ಳಿ, ಎಷ್ಟೇ ಲಕ್ಷದ ತೊಗೊಳ್ಳಿ, ಬಟ್ ಇದರಲ್ಲಿ ಫೀಲ್ ಇದೆಯಲ್ಲ ಒಂಥರ ಮಜಾ ಬರುತ್ತೆ. ಹಿಂಗೆ ಸುಮ್ಮನೆ ಹಿಂಗೆ ಲಂಗ ಹಾಕೊಂಡು ಓಡ್ದಂಗೆ ಇದು. ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಬೋದು, ಪಾರ್ಕಿಂಗ್ ಸಮಸ್ಯೆ ಇರಲ್ಲ. ನಮ್ಮ ಚಿಕ್ಕಮಂಗ್ಳೂರು ಒಂಥರ ಇದು ಮತ್ತು ಮಾರುತಿ 800 ಇದೆಯಲ್ಲ, ಅದೆರಡು ಒಂಥರ ಐಕಾನು. ಚಿಕ್ಕಮಂಗ್ಳೂರಿಗೆ ಬೆಸ್ಟ್. ಚಿಕ್ಕಮಂಗ್ಳೂರಿಗೆ ಸೀರಿಯಸ್ಲಿ ಬೆಸ್ಟು. ಚಿಕ್ಕಮಂಗ್ಳೂರಿಗೆ ಅಂತಲ್ಲ, ಯಾವ ಊರಿಗಾದರೂ ಬೆಸ್ಟೇ ಅದು ಹೆಂಗೆ ಗೊತ್ತಾ? ಅದು ಒಂದು ಪ್ಯಾಟ್ರನ್ ಇದೆ. ಫಸ್ಟು ವೀಕೆಂಡ್ ತುಂಬ ಜನ ಬರ್ತಾರೆ ಮಂತ್ಲಿ. ಸೆಕೆಂಡ್ ವೀಕೆಂಡು ತುಂಬ ಜನ ಇರ್ತಾರೆ. ಥರ್ಡ್ ವೀಕೆಂಡ್ ಸ್ವಲ್ಪ ಕಮ್ಮಿ. 4th ವೀಕೆಂಡ್ ಫುಲ್ ಕಮ್ಮಿ. ಯಾಕೆ ಹೇಳು? ಸ್ಯಾಲ್ರಿ ಖಾಲಿ ಆಗಿರುತ್ತಲ್ಲ. ಸ್ಯಾಲ್ರಿ ಬಂದಾಗ ಬಂದುಬಿಡ್ತಾರೆ ಎಲ್ಲ. ಸೊ ಹಂಗಾಗಿ ನಾನು ನನ್ನ ಹಳೆ ವ್ಲಾಗಲ್ಲಿ ಹೇಳಿದ್ದೆ, ಚಿಕ್ಕಮಂಗ್ಳೂರಿಗೆ ಟೂರಿಸಮಿಗೆ ಅಂತ ಬರ್ತಾರೆ. ನಾವು ಮನೆಗೆ ಬಂದ್ರೇ ನಮಗೆ ಟೂರಿಸಮ್ ಇಲ್ಲಿ. ಇನ್ನೇನು ಸ್ವಲ್ಪ ದೂರ ಬಂದ್ವಿ. ಅಲ್ಲಿ ನೋಡಿ ವೆದರ್ ರೋಡ್ ತೋರಿಸು ಹೆಂಗಿದೆ ಅಂತ ನೋಡಿ. ಎಲ್ಲ ಬೈಕರ್ಸು ಫುಲ್ ವೀಕೆಂಡ್ ಇವತ್ತು ಮಜಾ ಮಾಡ್ತಿದ್ದಾರೆ. ಈಗ ತಾನೇ ಮಳೆ ಬಂದಿತ್ತು, ಇವಾಗ ಬಿಸಿಲು ಬರ್ತಿದೆ. ವಾವ್, ಥರ ಕೂಲ್ ಇದೆ ವೆದರ್, ಕೂಲ್ ಇದೆ. ಮೈಂಡ್ ರಿಫ್ರೆಶಿಂಗ್ ಆಗುತ್ತೆ. ಇವತ್ತು ಸ್ಯಾಟರ್ಡೆ. ನೆಕ್ಸ್ಟ್ ಇನ್ನೇನು ಮಂಡೇ ಹೋದರೆ ಅದೇ ಜೀವನ ಬೆಂಗಳೂರಲ್ಲಿ. ಅದೇ ಟ್ರಾಫಿಕ್ಕು, ಅದೇ ಮೆಟ್ರೋ, ಅದೇ ರಶ್ಶು, ಅದೇ ಇದು ಎಲ್ಲ ಅದೇ. ಇರೋ ತನಕ ಇಲ್ಲಿ ಅನುಭವಿಸ್ಬಿಟ್ಟು ಹೋಗೋದಷ್ಟೇ ಎಲ್ಲದನ್ನು. ಆನ್ ದ ವೇ ಹೋಗ್ತಾ ಇದ್ದಾಗ ಒಂದು ಬ್ಯೂಟಿಫುಲ್ ಪ್ಲೇಸ್ ನೋಡಿದ್ವಿ ನಾವು. ತೋರಿಸ್ತೀನಿ ನೋಡಿ ಇವಾಗ ವ್ಯೂ ಹೆಂಗಿದೆ ಅಂತ. ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ದಿಸ್ ಈಸ್ ದ ವ್ಯೂ. ಓ ಮ್ಯಾನ್, ಫುಲ್ ಟೀ ಎಸ್ಟೇಟ್ ಅಲ್ಲ, ಹೆಂಗೆ ಕಾಣಿಸುತ್ತೆ ನೋಡಿ ಇಲ್ಲ ಅಪ್ಪ. ಎಲ್ಲ ಹೊರಟ್ರಣ? ಹೌದಾ? ಅಪ್ಪ ಇಲ್ಲಿ ನೋಡಿ ಹೆಂಗಿದೆ. ಈ ಬ್ಯಾಕ್ ಡ್ರಾಪಲ್ಲಿ ಬಾ ಫೋಟೋ ತೆಕ್ಕೊಳಕ್ಕಾಗಲ್ವ? ಇಲ್ಲೆಲ್ಲ ತೆಗಿಬೋದಲ್ಲ. ಸಾಕಾಗಿದೆ, ನನಗಂತೂ ಸೂಪರ್ ಇಷ್ಟ ಆಯ್ತು. ಚೆನ್ನಾಗಿ ಬರ್ತಿದೆ ಅಷ್ಟು.
ಫಸ್ಟ್ ವಿಡಿಯೋದಲ್ಲಿ ಈ ಬ್ಯಾಕ್ಗ್ರೌಂಡಲ್ಲಿ ಯೋ ಗಾಯ್ಸ್ ಟೀ ಎಸ್ಟೇಟ್ ಹೆಂಗಿದೆ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಇದೇನು ಗೊತ್ತಾ, ಹತ್ರ ಹೋದರೆ ಫೀಲ್ ಆಗಲ್ಲ, ದೂರದಿಂದ ನೋಡಿದಾಗಲೇ ಈ ಲ್ಯಾಂಡ್ಸ್ಕೇಪ್ ಎಲ್ಲ ಫೀಲ್ ಆಗಲ್ಲ. ಸಖತ್ತಾಗಿದೆ. ಬರ್ತಾ ಇಲ್ಲೇ ಕಾಫಿ ಕುಡಿಯೋಣ ಆಯ್ತಾ ಗಾಯ್ಸ್. ನಿಮಗೊಂದು ಇವಾಗ ಒಂದು ವ್ಯೂ ತೋರಿಸ್ತೀನಿ, ನೋಡಿದರೆ ಶಾಕ್ ಆಗ್ತೀರಾ. ಬಸ್ ನೋಡಿ ಇದೆ ವ್ಯೂ. ಹಾಂ ಬಂದು ಹೋಗಲ್ಲ. ಹಾಂ ತೊಗೋಬೇಕಾ? ಟಿಕೆಟ್ ತೊಗೋಬೇಕಾ? ಎಷ್ಟು? ಹಾಂ ತೊಗೊತೀನಿ, ಒಂದು ನಿಮಿಷ. ಹಾಂ ನೋಡಿ ಗೈಸ್ ಟೀ ಎಸ್ಟೇಟ್ ಹೆಂಗಿದೆ. ವಾವ್, ಸಚ್ ಎನ್ ಅಮೇಝಿಂಗ್ ಪ್ಲೇಸ್. ಎಷ್ಟು ಟೀ ಪ್ರೊಡ್ಯೂಸ್ ಮಾಡ್ಬೋದು ಇವರು ಈ ಜಾಗದಲ್ಲಿ, ಯಪ್ಪ. ಇದಕ್ಕೂ ಇವಾಗ ಎಂಟ್ರಿ ಫೀಸ್ ಹಾಕಿದಾರಲ್ಲ, ಏನು ಹೇಳೋಣ. ಹಾಗೆ ಒಳಗೆ ಹೋಗೋಣ ಬನ್ನಿ. ಟೀ ಎಸ್ಟೇಟ್ ಮಧ್ಯೆ ಅಬ್ಬಬ್ಬಬ್ಬಬ್ಬ ಸಖತ್ತು. ಟೀ ಆ್ಯಕ್ಚುಲಿ ಯಾವ ಥರ ಇರುತ್ತೆ ನನಗೂ ಐಡಿಯಾ ಇಲ್ಲ, ಬಟ್ ಏನೋ ನೋಡೋಕೆ ಹೋಗಿ ಏನೋ ನೋಡೋಕೆ ಬಂದಂಗಾಯ್ತು. ಸ್ಟೀವ್ ಲೆಟ್ಸ್ ಗೋ. ಅಬ್ಬಬ್ಬಬ್ಬ ಯಾರ್ದು ಎಸ್ಟೇಟ್ ಅಂತ ಗೊತ್ತಿಲ್ಲ, ಸಖತ್ತಾಗಿದೆ, ಅಮೇಝಿಂಗ್ ಆಗಿದೆ. ನೀವು ಹೇಳಬೇಕು ಗೈಸ್, ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಈ ಟೀ ಎಸ್ಟೇಟ್ ಅಂತ. ಅಬ್ಬಬ್ಬಬ್ಬ ಓ ಯಾವುದೋ ದೊಡ್ಡ ಮರ ಬೇರೆ ಬಿದ್ದಿದೆ ಇಲ್ಲಿ ನೋಡಿ ವ್ಯೂ. ವಾವ್, ಸಖತ್ತಾಗಿದೆ. ಒನ್ಸ್ ಐ ವಾಸ್ ಇನ್ ಟೀ ಎಸ್ಟೇಟ್. ಹೆಂಗೆ ಅನ್ನಿಸ್ತಿದೆ ಸ್ಟೀವ್ ತೋಟ? ಕಾಫಿ ಎಸ್ಟೇಟ್, ಸಾರಿ ತೋಟ ಅಲ್ಲ. ಕುಡಿಯೋಕ್ಕೊಂದು ಗ್ಲಾಸ್ ಟೀ ಬೇಕಾ? ಎಂಥ ವ್ಯೂ ಬ್ಯಾಕ್ ಡ್ರಾಪಲ್ಲ ಇದು. ಅವಾಗೆಲ್ಲ ಹಳೆ ಕಾಲದಲ್ಲಿ ರಾಜ್ಕುಮಾರ್ ಅವ್ರದ್ದೆಲ್ಲ ಇಲ್ಲೇ ಸಾಂಗ್ಸ್ ಶೂಟ್ ಮಾಡ್ತಿದ್ದಿದ್ದು. ಹಾಂ ಹೋಗ್ತಾರ? ಅಯ್ಯೋ ಅಣ್ಣವರು ಸ್ಟ್ರಾಂಗ್ ಹೋಗಾರು. ಚೆನ್ನಾಗಿದೆ ನೋಡು, ಇಲ್ಲ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಶೂಟಿಂಗ್ ಆಗಿದೆ, ಗೊತ್ತಾಗಲ್ಲ ಅಷ್ಟೇ. ಹಾಂ ನೋಡಲಿಕ್ಕೆ ತುಂಬ ಚೆಂದ ಉಂಟು. ವಾವ್, ನನಗಂತೂ ಭಾಳ ಇಷ್ಟ ಆಗೋಯ್ತು ನೋಡು. ಎಲ್ಲಿ ನೋಡಿದ್ರು ಗ್ರೀನರಿ, ಟೀ ಎಸ್ಟೇಟ್ಸ್. ಓಕೆ ಬಾ ಹೋಣ ಲೆಟ್ಸ್ ಗೋ. ಬಾರೋ, ನೀನು ನಮ್ಮ ವೈಫ್ ಎಲ್ಲ ಒಂದೇ ಥರ, ವಿಡಿಯೋಗೆ ಬರಲ್ಲ. ಒಳ್ಳೆ ಮಜಾ ಇದೆ ಗೈಸ್. ಹೋಗ್ತಾ ದಾರಿಲಿ ಟೀ ಎಸ್ಟೇಟ್ ನೋಡ್ದಂಗಾಯ್ತು. ಇದೇ ವ್ಯೂ ಹಿಂಗಿದೆ ಅಂದರೆ ನಾವು ಹೋಗ್ತಿರೋ ಜಾಗ ಅದು ಹೆಂಗಿರುತ್ತೆ? ಹಾಂ ಕ್ರೇಜಿ. ಮಳೆ ಬೇರೆ ನಿಂತಿದೆ, ಬೇಗ ಹೋಗೋಣ. ಮಿಸ್ಟ್ ಕವರ್ ಆದರೆ ಏನೂ ಕಾಣಿಸೋದೇ ಇಲ್ಲ ಆಮೇಲೆ. ಓಕೆ ಗೈಸ್, ಇಲ್ಲಿಂದ ಟೀ ಎಸ್ಟೇಟಿಂದ ಹೊರಟ್ವಿ. ನೆಕ್ಸ್ಟ್ ಸ್ಟಾಪ್ ನಮ್ಮ ಲೊಕೇಶನ್. ಸ್ಟೇ ಟ್ಯೂನ್ಡ್. ಚೆನ್ನಾಗಿ ಕಾಣಿಸ್ತಿದ್ದೀನ ಬಾವಣ. ಇಲ್ಲಿ ಕುತ್ಕೊಂಡು ಎಷ್ಟು ಆರಾಮ್ ನೆಮ್ಮದಿ ಆಗಿದೆ ಅಂದರೆ ಜೀವನ ಏನೂ ನೆನಪಾಗ್ತಿಲ್ಲ ನನಗೆ.